ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾವೀಗ ಏನು ಮಾಡಕತ್ತೀವಿ ಅಂತಂದರೆ ಡೊಣ್ಗಾಯಿ ಪಲ್ಯ ಮಾಡಕತ್ತೀವಿ. ಈ ಡೊಣ್ಗಾಯಿ ಪಲ್ಯ ರೊಟ್ಟಿ ಜೊತೆ ಅಂತೂ ಮಸ್ತ್ ಆಕೈತಿ. 1-2 ತಿನ್ನೋದ್ರಲ್ಲಿ 4 ತಿಂತಾರೆ ಅಂತಲೇ ಹೇಳ್ಬೋದು. ಹಾಗೆ ಚಪಾತಿ, ಅನ್ನ, ಉಪ್ಪಿಟ್ಟು, ಅವಲಕ್ಕಿ, ಚುಮ್ಮರಿ ಇದ್ರ ಜೊತೆ ಎಲ್ಲನೂ ಮಸ್ತ್ ಆಕೈತಿ. ಇದನ್ನು ಮಾಡೋಕೆ ಸಣ್ಣಗೆ ಕಟ್ ಮಾಡಿ ಉಳ್ಳಾಗಡ್ಡಿ ತೊಗೋಬೇಕು, ಗುರಳ್ ಪುಡಿ ಹಾಕೋಬೇಕು, ಎಷ್ಟು ಒಂದು ಅರ್ಧ ಚಮಚೆ, ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಆಮೇಲೆ ಉಪ್ಪು, ಅರಿಶಿನ ಅರ್ಧ ಚಮಚೆ ಆದರೆ ಸಾಕಾಗುತ್ತೆ, ಆಮೇಲೆ ಜೀರಿಗೆ ಮತ್ತು ಗರಂ ಮಸಾಲ ಮಸ್ತ್ ಆಕೈತಿ. ಆಮೇಲೆ ಇದಕ್ಕೆ ಶೇಂಗಾ ಮತ್ತು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕೀನಿ. ಮುಂಚೆಯನ್ನು ನೆನೆಯಕ್ಕೆ ಇಡಬೇಕು. ಅದು ನೆನೆದ ನಂತರ ಅದ್ರಾಗಿಂದ ನೀರು ಮಾತ್ರ ಇದ್ರೊಳಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು ಎತ್ತಿಟ್ಕೋಬೇಕು. ಆಮೇಲೆ ಇಲ್ಲಿ ನಾವೇನು ಡೊಣ್ಗಾಯಿ ಇತ್ತಲ್ಲ ಅದನ್ನು ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಗ್ರೀನ್ ಕಲರ್ ಹೋಗಿ ಸ್ವಲ್ಪ ಬ್ರೌನಿಷ್ ಕಲರ್ ಬರಬೇಕು, ಆ ಥರ ಫ್ರೈ ಮಾಡಬೇಕು. ಅದನ್ನು ಎಣ್ಣೆ ಒಳಗೆ ಹಾಕಿ ಒಂಚೂರು ಎಣ್ಣೆ ಒಳಗೆ ಹಾಕಬೇಕು, ಭಾಳಲ್ಲ. ನೋಡಿರಿ ಕಲರ್ ಚೇಂಜ್ ಆಗೈತಿ. ಈ ರೀತಿ ಕಲರ್ ಚೇಂಜ್ ಆಗಬೇಕು ಅಂದಾಗ ಅದು ನಮಗೆ ಮಸ್ತ್ ಅಷ್ಟು ಖಾರ ಅನ್ಸಂಗಿಲ್ಲ. ಆಮೇಲೆ ಸಣ್ಣ ಹುಡುಗರು ತಿಂತಾರೆ ಅಂತಲೇ ಹೇಳ್ಬೋದು. ಅವ್ರಿಗೂ ಇಷ್ಟ ಆಗ್ತೈತಿ, ಯಾಕೆಂದರೆ ನಾವು ಬೆಲ್ಲ ಹಾಕಿರ್ತೀವಲ್ಲ, ಅಷ್ಟು ಖಾರ ಅನ್ಸಂಗಿಲ್ಲ. ನೀವು ಒಮ್ಮೆ ಮಾಡಿ ನೋಡಿರಿ, ಗೊತ್ತಾಗ್ತೈತಿ ಹೆಂಗಂತ. ನೋಡಿರಿ, ಎಣ್ಣೆ ಕಾಯಕ್ಕಿಡಬೇಕು. ಆಮೇಲೆ ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಕರಿಬೇವನ್ನ ಹಾಕಬೇಕು. ನಾವು ಏನು ಅದನ್ನು ಡೊಣ್ಗಾಯಿನ ಫ್ರೈ ಮಾಡಿದ್ವಲ್ಲ ಅದನ್ನು ಕಟ್ ಮಾಡಿಕೊಂಡು ನಾವು ಅದನ್ನ ಮಸಾಲಾನ ಇದ್ರೊಳಗೆ ಫಿಲ್ ಮಾಡಿ ಎಕ್ಸ್ಟ್ರಾ ಮಸಾಲಾನ ಇದ್ರ ಮೇಲೆ ಹಾಕಬೇಕು. ಆಮೇಲೆ ಕೊತ್ತಂಬರಿನ ಮೇಲೆ ಹಾಕಬೇಕು. ಅದಾದ ನಂತರ ಒಂಚೂರು ನೀರು ಹಾಕಬೇಕು, ಜಾಸ್ತಿ ಎಲ್ಲ. ನೋಡಿರಿ, ಡೊಣ್ಗಾಯಿ ಪಲ್ಯ ರೆಡಿ ಆಗೈತಿ. ಥ್ಯಾಂಕ್ ಯು.